ಬೆಂಗಳೂರಿನ ಪ್ರತಿಷ್ಠಿತ ಡೆವಲಪರ್ಸ್ ವಿರುದ್ಧ ಗೋಲ್ಮಾಲ್ ಆರೋಪ ಕೇಳಿ ಬಂದಿದೆ. ಓಝೋನ್ ಅರ್ಬಾನಾ ಇನ್ಫ್ರಾ ಡೆವಲಪರ್ಸ್ ವಿರುದ್ಧ ಈ ಒಂದು ಆರೋಪ ಕೇಳಿ ಬಂದಿರೋದು. ವಿನೋದ್ ಕುಮಾರ್ ಅನ್ನೋರಿಂದ ಈ ಒಂದು ವಂಚನೆ ಆರೋಪ ಮಾಡಲಾಗಿದೆ. ಪಾಲಾಕ್ಷ್, ಶ್ರೀಶೈಲ್, ವಾಲಿ ಶೆಟ್ಟಿ ಇವರ ಪರವಾಗಿ ವಿನೋದ್ ಕುಮಾರ್ ದೂರು ದಾಖಲು ಮಾಡಿದ್ದಾರೆ. ಪ್ರಕರಣ ಏನು ಅಂತಂದ್ರೆ, ಒಂದು ಫ್ಲಾಟ್ನ ಇಬ್ಬರಿಗೆ ಸೇಲ್ ಮಾಡಿದ್ದಾರೆ, ಇದು ಅವರ ಆರೋಪ. ಇದಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಕೂಡ ದಾಖಲಾಗಿದೆ. ಬೇರೆ ಬೇರೆ ಬ್ಯಾಂಕ್ಗಳಿಂದ ಸಾಲ ಕೊಡಿಸಿ ಈ ಫ್ಲಾಟ್ ಅನ್ನು ಅವರಿಗೆ ಮಾರಾಟ ಮಾಡಲಾಗಿತ್ತು. ಇನ್ನು ಈ ಡೆವಲಪರ್ಸ್ ವಿರುದ್ಧ ವಂಚನೆ, ಕ್ರಿಮಿನಲ್ ಪಿತೂರಿ, ನಕಲಿ ಮತ್ತು ಹಣಕಾಸು ಸಂಸ್ಥೆಗಳಿಗೆ ನಷ್ಟ ಉಂಟು ಮಾಡಿದಂಥ ಸಂಬಂಧ ಕೇಸ್ ದಾಖಲಾಗಿದೆ. ದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಇವರ ವಿರುದ್ಧ ಅಂದರೆ ಓಝೋನ್ ಅರ್ಬಾನಾ ಇನ್ಫ್ರಾ ಡೆವಲಪರ್ಸ್ ಇವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಒಂದು ಫ್ಲ್ಯಾಟನ್ನು ಬೇರೆ ಬೇರೆ ಬ್ಯಾಂಕ್ಗಳಿಂದ ಸಾಲ ಕೊಡಿಸಿ ನಂತರ ಅದೇ ಫ್ಲ್ಯಾಟನ್ನು ಇಬ್ಬರಿಗೆ ಮಾರಾಟ ಮಾಡಿರುವಂಥ ಒಂದು ಆರೋಪ ಇದು. ಬೆಂಗಳೂರಿನ ಪ್ರತಿಷ್ಠಿತ ಡೆವಲಪರ್ಸ್ ಆಗಿದ್ದಾರೆ ಓಝೋನ್ ಅರ್ಬಾನಾ ಇನ್ಫ್ರಾ ಡೆವಲಪರ್ಸ್. ಅನೇಕ ಪ್ರಾಪರ್ಟೀಸ್ಗಳನ್ನ ರಾಜಧಾನಿಯಾದ್ಯಂತ ನಾವು ನೋಡ್ಬೋದು. ಆದರೆ ಇಂಥ ಪ್ರತಿಷ್ಠಿತ ಡೆವಲಪರ್ಸ್ ಕೂಡ ಇಂಥ ವಂಚನೆ ಮಾಡ್ತಾರೆ ಅಂತಂದರೆ ಸಾಮಾನ್ಯ ಜನರಿಗೆ ಆ ಅಥೆಂಟಿಸಿಟಿ ಅನ್ನುವಂಥದ್ದು ಎಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ? ಸಣ್ಣ ಪುಟ್ಟ ಬಿಲ್ಡರ್ಸು ಅಥವಾ ಡೆವಲಪರ್ಸ್ ಈ ರೀತಿ ಮಾಡ್ತಾರೆ ಅಂತಂದರೆ ಒಪ್ಕೊಳ್ಬಹುದು. ಆದರೆ ಒಂದು ಪ್ರತಿಷ್ಠಿತ ಡೆವಲಪರ್ಸ್ ಓಝೋನ್ ಅರ್ಬಾನಾ ಅನೇಕ ಪ್ರಾಪರ್ಟಿಗಳನ್ನ ನೋಡಬಹುದು. ಸೊ ಇಂಥವರು ಕೂಡ ಈ ರೀತಿಯಾಗಿ ವಂಚನೆ ಮಾಡ್ತಾರೆ ಅಂತಂದರೆ ನಿಜವಾಗ್ಲೂ ಆಶ್ಚರ್ಯಕರ. ಒಂದೇ ಫ್ಲ್ಯಾಟನ್ನು ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಸಾಲ ಕೊಡಿಸಿ, ಅಂದರೆ ಆ ಒಂದು ಪ್ರಾವಿಷನ್ ಇರುತ್ತೆ, ನಮ್ಮ ಬಳಿ ಫ್ಲ್ಯಾಟ್ ತಗೊಂಡ್ರೆ ನಿಮಗೆ ಯಾವುದೇ ಥರದ ಲೋನ್ ಸಮಸ್ಯೆ ಆಗೋದಿಲ್ಲ, ನಮ್ಮ ಬಳಿನೇ ಅನೇಕ ಬ್ಯಾಂಕ್ಗಳು ಟೈಅಪ್ ಆಗಿದ್ದಾವೆ, ಸಾಲ ತಗೊಳ್ಳಿ, ನಮ್ಮ ಫ್ಲ್ಯಾಟ್ ತಗೊಳ್ಳಿ ಅಂತ ಹೇಳಿ ಈ ರೀತಿಯಾಗಿ ವಂಚನೆ ಮಾಡಿರುವಂಥ ಒಂದು ಆರೋಪ ಇದು. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಘುಪಾಲ್. ಈಗ ನ್ಯೂಸ್ ಡೆಸ್ಕ್ನಿಂದ ಲೈವ್ ಆಗಿ ಜಾಯ್ನ್ ಆಗ್ತಾ ಇದ್ದಾರೆ. ಏನಿದು ಪ್ರಕರಣ ರಘುಪಾಲ್? ರಾಹುಲ್, ಬೆಂಗಳೂರಿನ ಪ್ರತಿಷ್ಠಿತ ಡೆವಲಪರ್ಸ್ ಜೊತೆಗೆ ಅಪಾರ್ಟ್ಮೆಂಟ್ಗಳನ್ನು ನಿರ್ಮಾಣ ಮಾಡುವಂತಹ ಓಝೋನ್ ಅರ್ಬನ್ ಏನಿದೆ, ಅರ್ಬನಾ ಡೆವಲಪರ್ಸ್ ಅವರು ಅತಿ ದೊಡ್ಡ ವಂಚನೆ ಮಾಡಿ ಅವರ ವಿರುದ್ಧ ಈಗ ದೂರು ದಾಖಲಾಗಿರುವಂಥದ್ದು. ಯಾಕಂದರೆ 2014ರಿಂದಲೂ ಕೂಡ ದೇವನಹಳ್ಳಿ ವ್ಯಾಪ್ತಿಯ ಕನ್ನಮಂಗಲದಲ್ಲಿ ಅತಿ ದೊಡ್ಡ ಪ್ರಾಜೆಕ್ಟ್ ಒಂದು ಟೌನ್ಶಿಪ್ ಏನಿದೆ, ಈ ಒಂದು ಅಪಾರ್ಟ್ಮೆಂಟ್ ನಿರ್ಮಾಣ ಆಗುತ್ತೆ. ಈ ಒಂದು ಅಪಾರ್ಟ್ಮೆಂಟ್ನಲ್ಲಿ ಅರ್ಬನಾ ಅಪಾರ್ಟ್ಮೆಂಟ್ ಏನಿದೆ, ಇದು ಓಝೋನ್ ಅರ್ಬನಾ, ಇದರಲ್ಲಿ ಸುಮಾರು ಜನರಿಗೆ, ಸಾವಿರಾರು ಜನರಿಗೆ ಆನ್ ಟೈಮ್ಗೆ ಫ್ಲ್ಯಾಟ್ಗಳನ್ನು ಕೂಡ ನೀಡೋದಿಲ್ಲ. ಈ ಒಂದು ಆರೋಪ ಕೂಡ ಹಿಂದಿನಿಂದಲೂ ಕೂಡ ಕೇಳಿ ಬಂದಿತ್ತು. ಇದೀಗ ಒಂದು ಎಫ್ಐಆರ್ ದೇವನಹಳ್ಳಿಯಲ್ಲಿ ಆಗಿರುವಂಥದ್ದು. ಅದಕ್ಕೆ ಪ್ರಮುಖ ಕಾರಣ ಏನಂದರೆ, ಒಂದೇ ಫ್ಲ್ಯಾಟನ್ನು ಇಬ್ಬರು ವ್ಯಕ್ತಿಗಳಿಗೆ ಮಾರಾಟ ಮಾಡಿ ವಂಚನೆ ಮಾಡಿರುವಂಥ ಆರೋಪದಡಿ ಇದೀಗ ಎಫ್ಐಆರ್ ದಾಖಲಾಗಿರುವಂಥದ್ದು. ದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ವಿನೋದ್ ಕುಮಾರ್ ಎನ್ನುವರು ದೂರನ್ನು ದಾಖಲು ಮಾಡಿದ್ದಾರೆ. ಈ ಓಝೋನ್ ಅರ್ಬನಾ ಇನ್ಫ್ರಾ ಪ್ರೈವೇಟ್ ಲಿಮಿಟೆಡ್ ಈ ಕಂಪನಿ ಬಿಲ್ಡರ್ಸ್ ಏನಿದೆ, ಬೇರೆ ಬೇರೆ ವ್ಯಕ್ತಿಗಳಿಗೆ ಇದೇ ರೀತಿಯಾಗಿ ಸಾಕಷ್ಟು ವಂಚನೆ ಮಾಡಿದ್ರು, ಇದೀಗ ನಮಗೂ ಕೂಡ ಅದೇ ರೀತಿ ವಂಚನೆ ಆಗಿದೆ ಅನ್ನೋ ಒಂದು ಗಂಭೀರ ಆರೋಪವನ್ನು ದೂರುದಾರಾಗಿರುವಂಥ ವಿನೋದ್ ಕುಮಾರ್ ಅವರು ಮಾಡಿರುವಂಥದ್ದು. ಯಾಕಂದರೆ 2007ರಲ್ಲಿ 1102 ಟಿ ಬ್ಲಾಕ್ನಲ್ಲಿರುವಂತಹ 1102 ಅಪಾರ್ಟ್ಮೆಂಟನ್ನು 1,33,00,000 ರೂಪಾಯಿ ವೆಚ್ಚದಲ್ಲಿ ಡಿಸೆಂಬರ್ 15, 2017ರಲ್ಲಿ ಒಬ್ಬರು ಖರೀದಿ ಮಾಡ್ತಾರೆ. ಅಂದರೆ ಆ ವ್ಯಕ್ತಿ ಪಾಲಾಕ್ಷ, ಶ್ರೀಶೈಲ್, ವಾಲಿ ಶೆಟ್ಟಿ ಎಂಬ ವ್ಯಕ್ತಿ ಖರೀದಿಯನ್ನು ಮಾಡ್ತಾರೆ. ತದನಂತರ ಖರೀದಿ ಆಗಿ ಸೇಲ್ ಡೀಡ್ ಎಲ್ಲವೂ ಕೂಡ ಇವರ ಹಕ್ಕುಪತ್ರ ಎಲ್ಲ ಸಿಗುತ್ತೆ. ಇದಾದ ನಂತರದಲ್ಲಿ ಅವರು ವಿದೇಶದಲ್ಲಿ ಹೋಗಿ ವಾಸ ಆಗ್ತಾರೆ. ಆದರೆ ಈ ಫ್ಲ್ಯಾಟ್ನಲ್ಲಿ ಅಪಾರ್ಟ್ಮೆಂಟ್ ಏನಾಗ್ತಿದೆ ಅನ್ನೋ ಬಗ್ಗೆ ಗಮನ ಹರಿಸಿರೋದಿಲ್ಲ. ಅದು ತಡವಾಗಿ ಬೆಳಕಿಗೆ ಬರುತ್ತೆ. 2021ರಲ್ಲಿ ಅದೇ ಫ್ಲ್ಯಾಟನ್ನು ಈ ಓಝೋನ್ ಅರ್ಬನ್ ಡೆವಲಪರ್ಸ್ ಏನಿದ್ದಾರೆ, ಅದೇ ಸೇಮ್ ಫ್ಲ್ಯಾಟನ್ನು ಈಗ ಏನು ಇವರು ವ್ಯಕ್ತಿಗಳಿಗೆ, ವಾಲಿ ಶೆಟ್ಟಿ ಎಂಬ ವ್ಯಕ್ತಿಗೆ ಸೇಲ್ ಡೀಡನ್ನು ಮಾಡಿಕೊಟ್ಟು 1,33,00,000ಕ್ಕೆ ಮಾರಾಟ ಮಾಡೋ ಮುಖಾಂತರ ಒಂದು ಬ್ಯಾಂಕ್ನಿಂದ ಲೋನನ್ನು ಕೂಡ ಕೊಡಿಸಿದ್ರು. ಆದರೆ 2021ರಲ್ಲಿ ಸಭ್ಯಸಾಚಿ ದಾಸ್ ಎಂಬ ವ್ಯಕ್ತಿಗೆ ಅದೇ ಫ್ಲ್ಯಾಟ್ ನಂಬರ್ ಏನಿದೆ 1102 ಅನ್ನು ಮತ್ತೊಂದು ಸೇಲ್ ಡೀಡ್ ಮಾಡಿ ಮತ್ತೊಬ್ಬ ವ್ಯಕ್ತಿಗೆ ಮತ್ತೊಂದು ಮೊತ್ತಕ್ಕೆ ಮಾರಾಟವನ್ನು ಮಾಡಿ ಇದೀಗ ಸಿಕ್ಕಿ ಬಿದ್ದಿರುವಂಥದ್ದು. ಇದೀಗ ವಾಲಿ ಶೆಟ್ಟಿ ಅವರ ಸ್ನೇಹಿತರಾಗಿರುವಂತಹ ವಿನೋದ್ ಕುಮಾರ್ ಅವರು ಈ ಎಲ್ಲ ದಾಖಲೆಗಳನ್ನು ಸಾಕ್ಷಿ ಸಮೇತ ಕಲೆಕ್ಟ್ ಮಾಡಿ
ದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೂಡ ದಾಖಲು ಮಾಡಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂದ್ರೆ ಇಲ್ಲಿ ಓಝೋನ್ ಅರ್ಬನಾ ಡೆವಲಪರ್ಸ್ ಏನಿದ್ದಾರೆ ಒಂದು ವಂಚನೆಯನ್ನು ಎಸಗಿರುವಂಥದ್ದು. ಯಾಕಂದ್ರೆ ಒಂದೇ ಅಪಾರ್ಟ್ಮೆಂಟ್ ಅನ್ನ ಇಬ್ಬರು ವ್ಯಕ್ತಿಗಳಿಗೆ ಮಾರಾಟ ಮಾಡುವ ಮುಖಾಂತರವಾಗಿ ವಂಚನೆ ಎಸಗಿದ್ದಾರೆ. ಎರಡನೇದಾಗಿ ಪ್ರಮುಖವಾಗಿ ನೋಡೋದಾದ್ರೆ ಇಲ್ಲಿ ಎರಡೆರಡು ಸೇಲ್ ಡೀಡ್ ಮಾಡೋ ಮುಖಾಂತರವಾಗಿ ಒಂದು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ. ಯಾಕಂದ್ರೆ ಒಂದೇ ಫ್ಲಾಟ್ ನಂಬರ್ ಎರಡು ಸೇಲ್ ಡೀಡ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ರಘುಪಾಲ್, ಮತ್ತೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ. ಈಗ ಸದ್ಯಕ್ಕೆ ದೂರದಾರ ಆಗಿರುವಂತಹ ವಿನೋದ್ ಕುಮಾರ್ ಈಗ ನಮ್ಮ ಜೊತೆ ಮಾತಾಡ್ತಿದ್ದಾರೆ. ವಿನೋದ್, ಹಾಯ್ ಸರ್. ಸರ್, ವಾಟ್ ಇಸ್ ಎಕ್ಸಾಕ್ಟ್ಲಿ ದ allegations which you are making against Ozone Urbana, sir? This is actually a double sale, which they sold the same flat to the two different people. Okay, and fortunately, unfortunately, we can say that both are NRIs. Okay, and Okay. first flat was sold to Mr. Palash in 2017, and he has also availed the loan on the flat. Okay, after paying 1.33 crores, after a couple of years in 2021, they sold the same flat to the another person. Okay, and the other person has also taken a loan from SBI. Okay. Okay, so this is a case of cheating where the first party has been cheated of his rights for the apartment, Okay. and he is also losing the money. ಸೊ ನೀವು ಈ ಒಂದು ಪ್ರಾಪರ್ಟಿಯನ್ನ ಖರೀದಿ ಮಾಡುವಾಗ ಇದರ ಡಾಕ್ಯುಮೆಂಟ್ಸ್ ಅನ್ನ ಕ್ರಾಸ್ ಚೆಕ್ ಮಾಡಲಿಲ್ವಾ, ಅಥವಾ ಯಾವ ತರದ ಡಾಕ್ಯುಮೆಂಟ್ಸ್ ನಿಮಗೆ ಕೊಟ್ಟಿದ್ರು ಸರ್? ಸರ್, ಇದು ಅವರು ಸೇಲ್ ಅಗ್ರಿಮೆಂಟ್ ಮಾಡಿದ್ರು. ಓಕೆ, ಇದು ಅಂಡರ್ ಕನ್ಸ್ಟ್ರಕ್ಷನ್ ಇತ್ತು ಆ ಟೈಮ್. ಓಕೆ, ಸೊ ಸೇಲ್ ಅಗ್ರಿಮೆಂಟ್ ಅಲ್ಲಿ ಯಾರಿಂದ ಬಂದಿದೆ ಅದೆಲ್ಲ ಅದು ಡಾಕ್ಯುಮೆಂಟ್ ಅಲ್ಲಿ ಸೇಲ್ ಅಗ್ರಿಮೆಂಟ್ ಅಲ್ಲಿ ಕೊಟ್ಟಿದ್ರು. ಓಕೆ. ಓಕೆ, ಮತ್ತೆ ಇದು ಒಂದು ದೊಡ್ಡ ಪ್ರಾಜೆಕ್ಟ್ ಅನ್ಕೊಂಡೆ ನಾವು ಟೌನ್ಶಿಪ್ ಅನ್ಕೊಂಡು ತಗೊಂಡಿದೀವಿ. ಯಾಕಂದ್ರೆ ಎಲ್ಲ ಫೆಸಿಲಿಟೀಸ್ ಒಂದೇ ಕಡೆ ಸಿಗ್ಬಿಡುತ್ತೆ ಅನ್ಬಿಟ್ಟೆ. ಓಕೆ, ಬಿಕಾಸ್ ಅದು ಸ್ಕೂಲು, ಹಾಸ್ಪಿಟಲ್, ಮಾಲ್ ಮತ್ತೆ ಆಫೀಸ್ ಸ್ಪೇಸ್ ಎಲ್ಲ ಒಂದೇ ಕಡೆ ಬಂದ್ಬಿಡುತ್ತೆ. ಮತ್ತೆ ನಿಮ್ಗೆ ಕ್ಲಬ್ ಹೌಸ್ ಎಲ್ಲ ಇರ್ತದೆ ಅಂತ. ಸೊ ಮಕ್ಕಳಿಗೆ ಮತ್ತೆ ತಂದೆಯವ್ರಿಗೆಲ್ಲ ತುಂಬಾ ಸುಲಭ ಆಗತ್ತಂತ. ಬಟ್ ಇವಾಗ ನಾವು ಅದೆಲ್ಲ ನೋಡ್ಕೊಂಡಿದ್ವಿ. ಬಟ್ ಈ ತರ ಆಗತ್ತೆ ಬಿಕಾಸ್ ನಾವು ಬ್ಯಾಂಕ್ ಡಾಕ್ಯುಮೆಂಟ್ ಕೊಟ್ಟಿದೆ, ಬ್ಯಾಂಕ್ ಲೋನ್ ಸ್ಯಾಂಕ್ಷನ್ ಮಾಡಿದೆ. ಓಕೆ, ಬಿಕಾಸ್ ನಮ್ಗಿಂತ ಜಾಸ್ತಿ ನೋಡಕ್ ಹೋದ್ರೆ ಬ್ಯಾಂಕ್ ಅವರು ವೆರಿಫಿಕೇಶನ್ ತುಂಬಾ ಜಾಸ್ತಿ ಮಾಡ್ತಾರೆ. ರೈಟ್, ಸೊ ನಾವು ನಮ್ ಕಡೆ ನೋಡಕ್ ಹೋದ್ರೆ ನಾವು ಜಸ್ಟ್ ಒನ್ ಲಿಮಿಟ್ ಅಲ್ಲಿ ಇರ್ತದೆ. ಬಟ್ ಬ್ಯಾಂಕ್ ಹ್ಯಾಸ್ ಅ ವೆರಿ places they can go and check the documents. ಡೀಟೇಲ್ ಆಗಿ ಮಾಡಬಹುದು ಅವರು. ಡೀಟೇಲ್ ಆಗಿ ಮಾಡ್ತಾರೆ ಅವ್ರು, ಬಿಕಾಸ್ ಅವ್ರ ಡಿಪಾರ್ಟ್ಮೆಂಟ್ ಇರ್ತದೆ ಅದಕ್ಕೆ. ಹೌದು ಹೌದು. ರೈಟ್, ಸೊ ಅವ್ರ ಕಡೆಯಿಂದೆಲ್ಲ ಮಾಡಿ ಅವರು ಲೋನ್ ಸ್ಯಾಂಕ್ಷನ್ ಅನ್ನ ಮಾಡಿದ್ರೆ ನಮ್ಗೆ ಅನ್ಸುತ್ತೆ ನಾವು ಕರೆಕ್ಟ್ ಆಗಿದ್ದೀವಿ, ನಾವು ತಗೊಂಡಿರೋ ಜಾಗನೂ ಕರೆಕ್ಟ್ ಆಗಿದೆ, ನಾವು ಬಿಲ್ಡರು ಕರೆಕ್ಟ್ ಆಗಿ ಚೂಸ್ ಮಾಡಿದೀವಿ ಅಂತ. ಸೊ ಇದು ಮೋಸ ಆಗಿರೋದು ನಮಗೂ ತುಂಬಾ ಟೈಮ್ ಆಮೇಲೆ ಗೊತ್ತಾಗಿದ್ದು. ಸರ್, ಇಲ್ಲ, ಓಝೋನ್ ಅರ್ಬಾನಾ ಒಂದು ಪ್ರತಿಷ್ಠಿತ ಡೆವಲಪರ್ಸ್ ಅವರು. ಬೆಂಗಳೂರಿನಲ್ಲಿ, ಇನ್ಫ್ಯಾಕ್ಟ್ ದೇಶದಲ್ಲೇ ಅನೇಕ ನಗರಗಳಲ್ಲಿ ಅವ್ರ ಪ್ರಾಪರ್ಟೀಸ್ಗಳಿದ್ದಾವೆ. ಬಟ್ ಅಂಥ ಪ್ರತಿಷ್ಠಿತ ರೆಕಗ್ನೈಸ್ಡ್ ಅಥೆಂಟಿಕ್ ಡೆವಲಪರೇ ಈ ರೀತಿಯಾಗಿ ಮಾಡ್ತಾರೆ ಅಂತಂದ್ರೆ ಜನರಿಗೆ ಎಲ್ಲಿ ಯಾರ ಮೇಲೆ ನಂಬಿಕೆ ಇಡಬೇಕು ಅಂತ? ಸರ್, ಈ ಟೈಮು ನಾವು ಯಾರು ಡೆವಲಪರ್ ಹೇಗಿದೆ ಅಂತ ನಂಬ ಕಷ್ಟ ಆಗತ್ತೆ. ಬಿಕಾಸ್ ಅಂಡರ್ ಕನ್ಸ್ಟ್ರಕ್ಷನ್ ಪ್ರಾಪರ್ಟಿ ಅಂದ ತಕ್ಷಣ ನಮ್ಗೆ ಇವಾಗ ಭಯ ಆಗತ್ತೆ. ಯಾಕಂದ್ರೆ ಬ್ಯಾಂಕ್ ಲೋನ್ ಕೊಟ್ಬಿಡತ್ತೆ, ನಮ್ಗೆ ಹೇಳಕ್ ಆಗೋದಿಲ್ಲ ಇವು ಡೆವಲಪರ್ಸ್ ಕಂಪ್ಲೀಟ್ ಮಾಡ್ಕೊಡ್ತಾರಂತ. ಇವಾಗ ನಾವು ಓಝೋನ್ದೆ ಮಾತಾಡಕ್ ಹೋದ್ರೆ ಓಝೋನ್ದು ಇಲ್ಲೇ ಪ್ರಾಜೆಕ್ಟ್ ಎಲ್ಲ ಆಗಿರೋದು ಕಷ್ಟ. ಇದು ನೀವು ಚಿನ್ನೈಗೆ ಹೋದ್ರೆ ಚಿನ್ನೈಲು ಹಂಗೆ ಇದೆ. ಓಕೆ, ನೀವು ಗೋವಾಗೆ ಹೋದ್ರೆ ಗೋವಾದು ಹಂಗೆ, ಎಲ್ಲ ಕಡೆ ನೀವು. ಸೊ ಅದೊಂದು ದೊಡ್ಡ ಜಾಲನ ಹಾಗಿದ್ರೆ ಅನೇಕ ಜನರಿಗೆ ಇದೇ ತರದ ಒಂದು ವಂಚನೆಯನ್ನ ಮಾಡ್ತಿದ್ದಾರೆ. ಅದೇನಾದ್ರೂ ನಿಮ್ಗೆ ಕೇಸ್ ಸ್ಟಡಿಗಳು ಸಿಕ್ಕಿದಾವ ಸರ್, ಈ ರೀತಿಯಾಗಿ ಅನೇಕರು ವಂಚನೆಗೆ ಒಳಗಾಗಿರುವಂತದ್ದು? ಸರ್, ನಾವು ಇದು ರೇರಾ ಸೈಟ್ ಅಲ್ಲಿ ಹೋದ್ರೆ ನಿಮ್ಗೆ ಚಿನ್ನದ ತಮಿಳ್ನಾಡು ರೇರಾ ಸೈಟ್ ಅಲ್ಲೂ ಅಲ್ಲೂ ಸಿಗತ್ತೆ ನಿಮ್ಗೆ ಕೇಸಸ್ ಓಝೋನ್ ಮೇಲೆ. ಓಕೆ, NCLT ಕೇಸಸ್ ಇದೆ. ಓಕೆ, NCDRC ಅಲ್ಲಿ ಕೇಸಸ್ ಇದೆ. ನೀವು ಕರ್ನಾಟಕ ರೇರಾಲ್ ಬಂದ್ರೆ ಕರ್ನಾಟಕ ರೇರಾದಲ್ಲೂ ಮೋರ್ ದನ್ 500+ ಕೇಸಸ್ ಇದೆ. ಓಕೆ ಓಕೆ, ಆಲ್ಮೋಸ್ಟ್ ಲೈಕ್ 300 crores rupees ಆಫ್ ರೀಫಂಡ್ ಆರ್ಡರ್ಸ್ ಕೊಟ್ಟಿದ್ದಾರೆ ಆರತಿನೂ ಬಂದಿಲ್ಲ ಅದಕ್ಕೆ. ಸೊ ನಾವು 1 ಕೋಟಿ 2 ಕೋಟಿ ಮಾತಾಡ್ತಾ ಇಲ್ಲ ಇಲ್ಲಿ ಮಾತಾಡ್ತಾ ನಡೀತಾ ಇರೋದು ಒಂದು 500 ಕೋಟಿ ಮೇಲ್ಗಡೆ ಜಾಸ್ತಿನೇ ಇದೆ. ಓಕೆ, ರೀಫಂಡಿಂಗ್ ಇದು ರೀಫಂಡ್ ಅಂತ ಕೇಳಿದ್ದಾರೆ ಜನಗಳು. ಸೊ ಚಿಕ್ಕದ ಫ್ರಾಡ್ ಅಲ್ಲ ಇದು, ಇಟ್ ಇಸ್ ಮಲ್ಟಿ ಕ್ರೋರ್ ಸ್ಕ್ಯಾಮ್. ಮಲ್ಟಿ ಕ್ರೋರ್ ಸ್ಕ್ಯಾಮ್ ಅಂಡ್ ಇಟ್ಸ್ ಅ ಬಿಗರ್ ಇಶ್ಯೂ ಇನ್ ಸೊಸೈಟಿ ನಾವು. ಕರೆಕ್ಟ್. ಅಲ್ಲ, ಈಗ ಒಂದ್ ಕಡೆ ಇಂಥ ಪ್ರತಿಷ್ಠಿತ ಡೆವಲಪರ್ಗಳು ರೇರಾ ರೂಲ್ಸ್ನ ಗಾಳಿಗೆ ತೂರ್ತಾರೆ,
ರೇರಾ ರೂಲ್ಸ್ನ ಯಾವುದು ಕೂಡ ಅವ್ರು ಫಾಲೋ ಮಾಡೋದಿಲ್ಲ. ಇಷ್ಟೆಲ್ಲ ನಡೀತಾ ಇದ್ರು ರೇರಾ ಏನು ಮಾಡ್ತಿದೆ ಅಂತ ಏನಾದರೂ ರೇರಾ ಅಥಾರಿಟೀಸನ್ನು ಸಂಪರ್ಕ ಮಾಡುವಂಥ ಕೆಲಸ ಮಾಡಿದ್ರೆ ಅವ್ರೇನು ಹೇಳ್ತಾರೆ ಇದರ ಕುರಿತಾಗಿ ಸರ್? ಸರ್ ರೇರಾ ಅವರು ಬರೀ ನೀವು ಹೋಗ ಕಂಪ್ಲೇಂಟ್ ಮಾಡಿದ್ರೆ ಅವರು ಬರೀ ಹೇಳೋದಂದ್ರೆ ನಾವು ಬರೀ ನೋಡ್ತೀವಿ ಏನಂತ ಸ್ಟಾರ್ಟಿಂಗ್ ಇವರು ಅವ್ರ ಲೈಸೆನ್ಸ್ ಕೊಡ್ತಾರೆ ಅಷ್ಟೇ. ಅದಾದ್ರಿಂದ ಏನ್ ಡಾಕ್ಯುಮೆಂಟ್ ಸಬ್ಮಿಷನ್ ಆಗಿದೆ ಅವ್ರ ಎವ್ರಿ ಕ್ವಾರ್ಟರ್ ಅವ್ರು ಅಪ್ಡೇಟ್ ಮಾಡ್ಬೇಕು. ಓಕೆ, ಫೈನಾನ್ಷಿಯಲ್ ಮತ್ತೆ ಡೆವಲಪ್ಮೆಂಟ್ ಹೇಗಿದೆ, ಎಷ್ಟು ಹೋಗಿದೆ, ಎಷ್ಟು ಇದಾಗಿದೆ, ಡೆವಲಪ್ಮೆಂಟ್ ಆಗಿದೆ, ಅದು ಅಪ್ಡೇಟ್ ಮಾಡ್ಕೊ. ಈಗ ತನಕ ನಮ್ಮ ರೇರಾ ಇಂದ ಯಾವಂತದ್ದು ಅಪ್ಡೇಟ್ ಬರೋದಿಲ್ಲ. ಸೊ ಅವ್ರ ಸೈಟ್ ಅಲ್ಲೂ ಅಪ್ಡೇಟ್ ಆಗ್ತಾ ಇಲ್ಲ. ಸೊ ರೇರಾ ಆಸ್ ಎ ಆಕ್ಟ್ ಇಸ್ ಅ ವೆರಿ ಗುಡ್ ಆಕ್ಟ್, ಬಟ್ ಇಂಪ್ಲಿಮೆಂಟೇಷನ್ ಈಸ್ ಅಟ್ ದ ಟಾಪ್ ಸೈಡ್. ಕರೆಕ್ಟ್. ಓಕೆ, ಬಿಕಾಸ್ ನಮ್ಮ ರೇರಾ ಅಥಾರಿಟೀಸ್ ಅವ್ರು ಒಂದ್ ಸ್ವಲ್ಪ ಗಟ್ಟಿಯಾಗಿದ್ರೆ ನಿಂತ್ಕೊಂಡು ಇದ್ದೇಳಿದ್ರೆ ನೀವು ಫಾಲೋ ಮಾಡ್ಬೇಕಂದ್ರೆ ಓಕೆ ಡೆವಲಪರ್ಸ್ ಫಾಲೋ ಮಾಡ್ತಾರೆ. ಬಟ್ ಅವರೇ ನಿಂತ್ಕೊಳ್ಳೋಕೆ ಅಂದ್ರೆ ಇಟ್ ಈಸ್ ಲೈಕ್ ಸ್ಲಿಪ್ಪಿಂಗ್ ಕೈಯಿಂದ ಬರೀ ಸ್ಲಿಪ್ ಆಗುತ್ತೆ, ಬಟ್ ಅವರು ಸ್ಟ್ರಿಕ್ಟ್ ಆಗಿ ರೂಲ್ ಇಂಪ್ಲಿಮೆಂಟ್ ಆಗೋದಿಲ್ಲ. ಈಗ ಇದೇ ಥರದ ಒಂದು ಮಲ್ಟಿ ಕ್ರೋರ್ ಸ್ಕ್ಯಾಮ್ ಅಂತ ಹೇಳಿದ್ರಿ, ಅದು ಚೆನ್ನೈ ಆಗಿರ್ಬೋದು ಅಥವಾ NCR ಆಗಿರ್ಬೋದು, ಕರ್ನಾಟಕ ರೇರಾ ಇಲ್ಲೆಲ್ಲ ಕೂಡ ಇವರ ವಿರುದ್ಧ ದೂರು ದಾಖಲಾಗಿದೆ ಅಂತ. ಇಷ್ಟೆಲ್ಲ ದೂರ ಇದ್ರೂ ಕೂಡ ಯಾಕಿನ್ನು ಇವ್ರ ಮೇಲೆ ಕ್ರಮ ಆಗ್ತಿಲ್ಲ? ಯಾರ್ಯಾರು ಫ್ಲ್ಯಾಟನ್ನು ತೆಗೆದುಕೊಂಡಿದ್ದಾರೋ ಅವ್ರ ಮುಂದೆ ಬಂದು ಕಂಪ್ಲೇಂಟ್ ಕೊಟ್ಟರು ಯಾಕೆ ಕ್ರಮ ಆಗಿಲ್ಲ ಅಂತ? ಸರ್ ಇನ್ನೊಂದು ಇದ್ದಲ್ಲಿ ಹೇಳ್ಬೇಕಂದ್ರೆ ಜನಗಳು ಬರಕ್ ಇಷ್ಟ ಇದ್ದಾರೆ, ಬಟ್ ಏನಂದ್ರೆ ಇಲ್ಲಿ ನಮ್ಮ ಸಿಸ್ಟಮ್ಯಾಟಿಕ್ ಫೇಲಿಯರ್ಸ್ ಹೇಳ್ತೀವಿ ನಾವು. ಯಾಕಂದ್ರೆ ನಾವು ಕೋರ್ಟ್ಗೆ ಹೋಗ್ಲಿ, ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿ ಕಂಪ್ಲೇಂಟ್ ಮಾಡಕ್ಕೆ, ಓಕೆ ಅದು ತುಂಬಾ ಟೈಮ್ ತಗೊಳತ್ತೆ. ರೈಟ್, ಎಷ್ಟೊಂದ್ ಜನ ಅಂತಾರೆ ಬೇಡ ನಾವು ವೇಟ್ ಮಾಡ್ತೀವಿ, ನಾವು ಆಮೇಲೆ ಒಂದ್ 5 ವರ್ಷ ಆಗ್ಲಿ 10 ವರ್ಷ ಸಿಗತ್ತೆ, ಯಾವ ತರ ಒಂದ್ ದಿವಸ ಸಿಗತ್ತೆ ಅಂತ. ಇವಾಗ ಇನ್ನು ಗವರ್ಮೆಂಟ್ ಸೆಂಟ್ರಲ್ ಗವರ್ಮೆಂಟ್ ಫಂಡಿಂಗ್ ಸಿಗತ್ತೆ, ಮೋಸ್ಟ್ಲಿ ಅದರಿಂದ ಕಂಪ್ಲೀಟ್ ಮಾಡಿ ತಗೋಬಹುದಂತ. ಕಷ್ಟ ಪಡೋದ್ ಬದಲು ಅವರು ನೋಡ್ತಾರೆ ಸುಲಭ ಸಿಗ್ಬಿಡ್ಲಿ ಅಂತ ಒಂದ್ ಸ್ವಲ್ಪ ವೇಟ್ ಮಾಡ್ಕೊಂಡೆ. ಯಾಕೆಂದ್ರೆ ಅವ್ರಿಗೂ ಇದ್ದಿದೆ ತುಂಬಾ ಜಾಸ್ತಿ. ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡಿದ್ರೆ ತಿರ್ಗಾ ವಾಪಸ್ ಹೋಗ್ಬೇಕು, ಕರೀತಾರೆ. ರೈಟ್, ಆಮೇಲೆ ಕೋರ್ಟ್ ಹೋದ್ರೆ ಕೋರ್ಟ್ ಅಲ್ಲಿ ಸ್ಟೇ ಸಿಗ್ಬಿಡತ್ತೆ ಕೇಸಸ್ಗೆಲ್ಲ. ಆಮೇಲೆ ಕೇಸಸ್ ಸ್ಟೇ ತೆಗಿಬೇಕಂದ್ರೆ ವರ್ಷ ಹೊಟ್ಟೋಗ್ಬಿಡತ್ತೆ. ಹೌದು, ರೈಟ್. ಅದು ಸ್ಟೇ ಬರೋ ತನಕ ಇನ್ವೆಸ್ಟಿಗೇಷನ್ ಆಗೋದಿಲ್ಲ. ಸ್ಟೇ ತೆಗಿ ತನಕ ಆ ಇನ್ವೆಸ್ಟಿಗೇಷನ್ ಆಗಿದೆ ಅಂದ್ರೆ ತಿರ್ಗಾ ನೆಕ್ಸ್ಟ್ ಇನ್ವೆಸ್ಟಿಗೇಷನ್ ಅಂದ್ರೆ ಇಟ್ ಇಸ್ ಎವಿಡೆನ್ಸ್ ಎಲ್ಲ ಹೊಟ್ಟೋಗ್ಬಿಡತ್ತೆ ಅಷ್ಟೇ. ಅವರು ಬ್ಯಾಕ್ ಆಫ್ ದ ಔಟ್ಸೈಡ್ ದ ಕೋರ್ಟ್ ಸೆಟಲ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡ್ಬಿಡ್ತಾರೆ ನೆಕ್ಸ್ಟ್. ಬಟ್ ಇವಾಗ ನಾವು ನಮ್ಮ ಕೋರ್ಟ್ ಅವರು ನಾವು ಏನು ಹೇಳಕ್ಕಾಗೋದಿಲ್ಲ, ಬಟ್ ಇಟ್ಸ್ ಅ ರಿಕ್ವೆಸ್ಟ್ ಕೈಂಡ್ ಆಫ್ ಇಟ್ಬೋದು. ಇಲ್ಲಾಂದ್ರೆ ಸಮಥಿಂಗ್ ದಟ್ ಕೋರ್ಟ್ ಕ್ಯಾನ್ ಟೇಕ್ ಸೋ ಮೋಟೋ ಕೇಸಸ್ ಅಗೇನ್ಸ್ಟ್ ದಿಸ್ ಕೈಂಡ್ ಆಫ್ ಬಿಲ್ಡರ್ಸ್. ರೈಟ್, ಅವ್ರು ಇದು ಮಾಡಿದ್ರೆ ಒಂದ್ ಸ್ವಲ್ಪ ಮುಂದ್ಗಡೆ ಏನೋ ಬರ್ಬೋದು. ಓಕೆ ಓಕೆ, ಇಲ್ಲಾಂದ್ರೆ ಅವರು EOW ಕೊಡ್ಬೋದು, CID ಕೇಸ್ ಟ್ರಾನ್ಸ್ಫರ್ ಮಾಡಬಹುದು. ಸೊ ಇಟ್ ವುಡ್ ಮೇಕ್ ಇನ್ವೆಸ್ಟಿಗೇಷನ್ ಫರ್ದರ್ ಡೌನ್ ದ ಲೈನ್ ಆಫ್ ಫ್ರಾಡ್. ಸೊ ಈಗ ಕೊನೆಯದಾಗಿ ಸರ್, ಈ ಒಂದು ಕೇಸ್ನ ಫೈಲ್ ಮಾಡಿದ್ದೀರಿ ಇವರ ವಿರುದ್ಧ. ಸೊ ನಿಮ್ಮ ಪ್ರಕಾರ ಏನು ಕ್ರಮ ಆಗಬೇಕು ಈ ಒಂದು ಡೆವಲಪರ್ಸ್ ವಿರುದ್ಧವಾಗಿ? ಜೊತೆಗೆ ಬೇರೆಲ್ಲ ಯಾರ್ಯಾರು ವಂಚನೆಗೊಳಗಾಗಿದ್ದಾರೋ ಅವ್ರನ್ನೆಲ್ಲರೂ ಕೂಡ ನೀವು ಒಂದು ಕ್ಲಬ್ ಮಾಡಿ ಒಂದು ಮಾಸ್ ಜನರ ಪರವಾಗಿ ಒಂದು ಕಮೆಂಟ್ ಅಥವಾ ಒಂದು ಕಂಪ್ಲೇಂಟ್ ಅನ್ನು ಕೊಡುವಂತ ಕೆಲಸವನ್ನು ನೀವು ಮಾಡ್ತೀರಾ ಏನು ಮುಂದಿನ ದಿನಗಳಲ್ಲಿ? ಅದು ನಡೀತಿದೆ ಸರ್. ಇದು ತುಂಬಾ ಜನ ಬಂದಿದ್ದಾರೆ ಇವಾಗ ಕಂಪ್ಲೇಂಟ್ ಆಮೇಲಿಂದ. ಅವರು ಡಾಕ್ಯುಮೆಂಟೇಶನ್ ಎಲ್ಲ ತೆಗೀತವ್ರೆ ಬೇರೆ ಸೆಕೆಂಡ್ ಪಾರ್ಟಿದು. ಸೊ ಇದು ಒಂದ್ ಆಗ್ಬಿಟ್ರೆ ನಾವು ಇನ್ನೂ ಒಂದ್ ಸ್ವಲ್ಪ ಕಂಪ್ಲೇಂಟ್ಸ್ ಇದೆ, ಅದು ಕಂಪ್ಲೇಂಟ್ ಮಾಡ್ತೀವಿ. ಓಕೆ, ಸೊ ಅದಾದ್ಮೇಲೆ ನೆಕ್ಸ್ಟ್ ನಾವು ನೋಡೋದ ಏನ್ ನೆಕ್ಸ್ಟ್ ಸ್ಟೆಪ್ಸ್ ತಗೋಬೇಕು. ಓಕೆ, ವಿ ಕ್ಯಾನ್ ಓನ್ಲಿ ಗೋ ಟು ದ ಕೋರ್ಟ್ ಅಂಡ್ ರಿಕ್ವೆಸ್ಟ್ ದ ಕೋರ್ಟ್ ಟು ಟ್ರಾನ್ಸ್ಫರ್ ದಿಸ್ ಕೇಸಸ್ ಟು CID or EOW ಬಿಕಾಸ್ ಎಕನಾಮಿಕ್ಸ್ ಆಫೆನ್ಸ್ ಇದು. ಓಕೆ ಓಕೆ, ಸೊ ಉನ್ನತ ಮಟ್ಟದ ತನಿಖೆಗೆ ನೀವು ಆಗ್ರಹಿಸ್ತಾ ಇದ್ದೀರಾ. ಸೊ ಒಂದ್ ಕಡೆ ವಂಚನೆಗೆ ಒಳಗಾಗಿರುವಂಥವ್ರಿಗೆ ಯಾವ ಥರದ ಕಾಂಪನ್ಸೇಷನ್ ಅನ್ನ ನೀವು ಅಂದ್ರೆ ಆಸ್ ಪರ್ ಲಾ ಕೇಳಬೇಕು ಅಂತ ಅನ್ಕೊಂಡಿದ್ದೀರಾ ಸರ್? ಸರ್ ಅದು ಆಸ್ ಪರ್ ರೇರಾದಲ್ಲಿ ಹಾಕಿರೋದು ರೇರಾ ರೀಫಂಡ್ಗೆ. ಓಕೆ, ಸೊ ನಮ್ಗೆ ಅದು ದುಡ್ಡು ಏನ್ ಕೊಟ್ಟಿದೀವಿ ಅದು ದುಡ್ಡು ವಾಪಸ್ ಬರ್ಲಿ, ಲೋನ್ ಎಲ್ಲ ಅವರು ಏನ್ ತಗೋಬಿಡಾರೋ ದುಡ್ಡು ಅದು ವಾಪಸ್ ಬ್ಯಾಂಕ್ ಕೊಡ್ಲಿ ಅಂತ. ಓಕೆ, ಸೊ ದಟ್ we are out of this project and we are safeguarded then being a victim of it. Okay okay, so anyway sir, thank you so much ವಿನೋದ್ ಅವರೇ ನ್ಯೂಸ್ ಫಸ್ಟ್ ಜೊತೆ ಮಾತಾಡೋದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.